ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಗವಿರಂಗಾಪುರದಲ್ಲಿ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ಸಂಗೀತ ಸಾಮ್ರಾಟ ಶ್ರೀ ತ್ಯಾಗರಾಜರು, ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರು, ದಾಸವರೇಣ್ಯ ಶ್ರೀ ಕನಕದಾಸರು, ಶ್ರೀ ಬಸವಾದಿ ವಚನಕಾರರ ಆರಾಧನಾ ಮಹೋತ್ಸವದ ಅಂಗವಾಗಿ ದಿನಾಂಕ 18/1/2026 ಭಾನುವಾರದಂದು ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ ನಿರಂತರವಾಗಿ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಮತ್ತು ಸಾಂಪ್ರದಾಯಿಕ ಸಂಗೀತ ಉತ್ಸವ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ವಿವಿಧ ಪ್ರಕಾರದ ಕಲಾ ತಂಡಗಳು, ಜಾನಪದ ಕಲಾವಿದರು, ಸಾಂಪ್ರದಾಯಿಕ ಸಂಗೀತ ವಿದ್ವಾಂಸರು ಹಾಗೂ ನಾಡಿನ ವಿವಿಧ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ. ಈ ಕುರಿತು ಜರುಗಿದ ಮಾಧ್ಯಮಗೋಷ್ಠಿಯಲ್ಲಿ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿಯ ಪ್ರಮುಖರಾದ ಹೆಗ್ಗೆರೆ ರಂಗಪ್ಪ, ಹೆಗ್ಗೆರೆ ಶಂಕರಪ್ಪ, ದೊಡ್ಡಘಟ್ಟದ ಲಕ್ಷ್ಮಣ್, ಸೋಮೇನಹಳ್ಳಿಯ ಎಚ್.ಎಸ್. ಸ್ವಾಮಿ, ಎಂಜಿ ದಿಬ್ಬದ ಕೃಷ್ಣಮೂರ್ತಿ, ರಾಮಚಂದ್ರ, ಲಕ್ಷ್ಮಣ್, ರಾಘವೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಆತ್ಮೀಯ ಬಂಧುಗಳೇ, ಕಲಾಸಕ್ತರೇ, ಕಲಾ ಪೋಷಕರೇ, ಸಾರ್ವಜನಿಕ ಬಂಧುಗಳೇ, ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿ ಗೌರಿನಾಥ ಸ್ವಾಮಿ ಪುಣ್ಯಕ್ಷೇತ್ರ ಗೌರಿರಂಗಾಪುರ ವತಿಯಿಂದ ದಿನಾಂಕ 18/1/2026 ಭಾನುವಾರದಂದು ಶ್ರೀ ತ್ಯಾಗರಾಜರ, ಪುರಂದರದಾಸರ, ಕನಕದಾಸರ, ಬಸವಾದಿ ಶರಣರ ಸಂಗೀತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಸಂಗೀತ ಮಹೋತ್ಸವದ ಸಹಯೋಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು, ಅನಿಕೇತನ ಬಳಗ, ಜಿಲ್ಲಾ ಜಾನಪದ ಪರಿಷತ್ತು ಇವರು ಕೂಡ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಸಂಗೀತ ಮಹೋತ್ಸವದಲ್ಲಿ ನಾಡಿನ ಹೆಸರಾಂತ ಸಂಗೀತ ವಿದ್ವಾಂಸರುಗಳು, ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ತುಮಕೂರು, ಕೋಲಾರ, ಚಿಕ್ಕಮಗಳೂರು, ಮೈಸೂರು, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳ ಕಲಾವಿದರು ಕೂಡ ಇಲ್ಲಿ ಭಾಗವಹಿಸಿ ಇಡೀ ದಿನ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಈ ಸಂಗೀತ ಮಹೋತ್ಸವವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ವರ್ಷ ಕೂಡ ಅತ್ಯಂತ ವಿಶೇಷವಾಗಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಮಹತ್ತರವಾದ ಉದ್ದೇಶವನ್ನು ಇಟ್ಕೊಂಡು ಈ ಸಾಂಸ್ಕೃತಿಕ ಮೇಳವನ್ನು ಮಾಡ್ತಾ ಇದ್ದೇವೆ. ಈ ಮೇಳವನ್ನು ನಾವು ಅಂತರ್ಜಿಲ್ಲಾ ಸಾಂಸ್ಕೃತಿಕ ಸಮ್ಮೇಳನ ಅಂತಂತ ಹೇಳಿ ಕರಿಬೇಕು ಅಂತಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಈ ಅಂತರ್ಜಿಲ್ಲಾ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ವಿದ್ವಾನ್ ಹುಲ್ಕಟ್ಟೆ ರಂಗಸ್ವಾಮಿ ಶಿರಾ ಇವರ ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸ್ಕೊಡ್ಬೇಕು ಅಂತಂತೇಳಿ ಮನವಿ ಮಾಡಿದ್ದೇವೆ. ಈ ಸಮ್ಮೇಳನದ ಮುಖ್ಯ ದ್ವಾರಗಳಿಗೆ ಗವಿರಂಗಾಪುರದ ಈ ಹಿಂದಿನ ದಿವಂಗತ ಕಲಾವಿದರಾಗಿರ್ತಕ್ಕಂಥ ಶ್ರೀರಂಗಯ್ಯ ಮತ್ತು ಹನುಮಂತಯ್ಯ ಅವರ ಹೆಸರನ್ನು ಇಡಬೇಕು ಅಂತಂತೇಳಿ ತೀರ್ಮಾನ ಮಾಡಿದ್ದೇವೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ, ಸೇವೆ ಸಲ್ಲಿಸಿರ್ತಕ್ಕಂಥ ಕಲಾವಿದರು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥವರಿಗೆ ನಾವು ಇದೇ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತೇವೆ. ಪ್ರಾರಂಭದಲ್ಲಿ ತ್ಯಾಗರಾಜರು, ಪುರಂದರದಾಸರು, ಕನಕದಾಸರು, ಬಸವಾದಿ ಶರಣರ ಭಾವಚಿತ್ರಗಳ ಮೆರವಣಿಗೆಯನ್ನು ಸಂಗೀತ ವಿದ್ವಾಂಸರ, ಕಲಾವಿದರ ಸಮ್ಮುಖದಲ್ಲಿ ಮಾಡ್ತೇವೆ. ವೀರಗಾಸೆ ನೃತ್ಯದೊಂದಿಗೆ ಮತ್ತು ತಮಟೆ ಕಲಾವಿದರು ಮತ್ತು ಸ್ಯಾಕ್ಸೋಫೋನು, ಡೋಲು ಕಲಾವಿದರ ಸಮ್ಮುಖದಲ್ಲಿ ಅವರ ಮೆರವಣಿಗೆ ಈ ಮೆರವಣಿಗೆಯನ್ನು ಮಾಡಿ ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಮಾಡ್ತೇವೆ. ಪ್ರಾರಂಭದಲ್ಲಿ ಸರಳ ವಲಸೆಗಳನ್ನ ಹಾಡ್ತಕ್ಕಂಥ, ಬಿಳ್ಳಾರಿ ಗೀತೆಗಳನ್ನ ಹಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ನಂತರ ಪಂಚರತ್ನ ಕೀರ್ತನೆಗಳನ್ನ ಶಾಸ್ತ್ರೀಯ ಸಂಗೀತ ಕಲಾವಿದರಿಂದ ಮಾಡ್ತೇವೆ. ಉದ್ಘಾಟನಾ ಸಮಾರಂಭಕ್ಕೆ ನಾವು ನಮ್ಮ ತಾಲೂಕಿನ ಗೌರವಾನ್ವಿತ ಶಾಸಕರಾದ ಶ್ರೀ ಬಿ.ಜಿ. ಗೋವಿಂದಪ್ಪ ಅವರನ್ನು ಆಹ್ವಾನ ಮಾಡ್ತೇವೆ ಮತ್ತು ಈ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರನ್ನು ಕೂಡ ಆಹ್ವಾನ ಮಾಡ್ತೇವೆ. ವಿಧಾನ ಪರಿಷತ್ ಸದಸ್ಯರಾದ ಕೆ.ಎಸ್. ನವೀನ್ ಅವ್ರನ್ನು ಕೂಡ ಆಹ್ವಾನ ಮಾಡ್ತೇವೆ ಮತ್ತು ಈ ತಾಲೂಕಿನ ಮಾಜಿ ಶಾಸಕರಾದ ಗುಳಿಯಟ್ಟಿ ಶೇಖರ್ ಅವರು ಮತ್ತು ಮಾಜಿ ಶಾಸಕರುಗಳು
ಮತ್ತು ಮಾಜಿ ಸಂಸದರು ಮತ್ತು ಮಾಜಿ ಸಚಿವರು ಅವ್ರನ್ನೂ ಕೂಡ ಈ ಸಮಾರಂಭಕ್ಕೆ ಆಹ್ವಾನ ಮಾಡ್ತೇವೆ. ಜೊತೆಗೆ ಈ ತಾಲೂಕಿನ ಎಲ್ಲ ಮಠಾಧೀಶರುಗಳನ್ನು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಂದು ಹೇಳಿ ಮನವಿ ಮಾಡ್ತೇವೆ. ಈ ವಿಶೇಷ ಅಂತಂದು ಹೇಳಿದರೆ ನಾವು ಮೈಸೂರಿನ ರಂಗಗೀತೆಗಳ ಕಲಾವಿದರನ್ನ ವಿಶೇಷವಾಗಿ ಪ್ರತಿ ವರ್ಷ ಆಹ್ವಾನ ಮಾಡ್ತಾಯಿದ್ದೇವೆ. ಈ ವರ್ಷ ಕೂಡ ಅವ್ರನ್ನ ಈ ಸಮ್ಮೇಳನದಲ್ಲಿ ತೊಡಗಿಸ್ಕೊಳ್ತೇವೆ. ಮತ್ತು ಬಾಣಾವರದ ನಂಜುಂಡಪ್ಪ ಅಂತಂದು ಹೇಳಿ, ಶಿರಾದ ಹುಲ್ಕಟ್ಟೆ ರಂಗಸ್ವಾಮಿ ಅಂತಂದು ಹೇಳಿ, ಗೋರಿಂಕಲ್ ರಂಗಪ್ಪನವರು ಮತ್ತು ನಾಡಿನ ಪ್ರಖ್ಯಾತ ವಿದ್ವಾಂಸರುಗಳಾಗಿರ್ತಕ್ಕಂಥ ಹಿರಿಯೂರಿನ ಕಲಾವಿದರು ಮತ್ತು ಕತ್ತಿಗೆ ಪರಮೇಶ್ವರಪ್ಪ ಅಂತಂದು ಹೇಳಿ ತತ್ವಪದ ಕಲಾವಿದರು ದಾವಣಗೆರೆ, ಅವರು ಇದೀಗ ತಾನೇ ಜಾನಪದ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇಂಥವ್ರನ್ನೆಲ್ಲ ಸೇರಿಸಿ ಈ ಸಾಂಸ್ಕೃತಿಕ ಸಮ್ಮೇಳನವನ್ನು ಮಾಡ್ತೇವೆ. ಜೊತೆಗೆ ನಮ್ಮ ಹೊಸದುರ್ಗ ತಾಲೂಕಿನ ಏನು ಪುರುಷ ಮತ್ತು ಮಹಿಳಾ ಭಜನಾ ಕಲಾವಿದರಿದ್ದಾರೆ ಅವರೆಲ್ಲರನ್ನ ಆಹ್ವಾನಿಸಿ ಆ ವೇದಿಕೆಯಲ್ಲಿ ಏನು ಅವರ ಪ್ರತಿಭಾ ಪ್ರದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ತ್ಯಾಗರಾಜರ ಕೀರ್ತನೆಗಳನ್ನ ಹಾಡಿಸ್ತಕ್ಕಂಥ, ಪುರಂದರದಾಸರ ಕೀರ್ತನೆಗಳನ್ನ ಹಾಡಿಸ್ತಕ್ಕಂಥ, ಕನಕದಾಸರ ಕೀರ್ತನೆಗಳನ್ನ ಹಾಡಿಸ್ತಕ್ಕಂಥ, ಬಸವಾದಿ ಶರಣರ ವಚನಗಳ ಗಾಯನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಸಂಜೆ 6 ಗಂಟೆಗೆ ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಭರತನಾಟ್ಯ ಕಾರ್ಯಕ್ರಮದ ನಂತರ ಸಮಾರಂಭವನ್ನು ಮಾಡ್ತೇವೆ. ಈ ತಾಲೂಕಿನ ಮತ್ತು ಜಿಲ್ಲೆಯ ಬಹಳ ಮುಖ್ಯವಾದ ರಾಜಕೀಯ ಧುರೀಣರು ಮತ್ತು ಸಾಮಾಜಿಕ ಸೇವಾ ಕಾರ್ಯಕರ್ತರು, ಹಾಗೆ ಏನು ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡ್ತಕ್ಕಂಥ ದಾನಿಗಳು, ಇವರುಗಳನ್ನ ಕೂಡ ಆಹ್ವಾನ ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಭಾಗವಹಿಸ್ತಕ್ಕಂಥ ಎಲ್ಲ ಕಲಾವಿದರಿಗೆ ಪ್ರಮಾಣ ಪತ್ರವನ್ನು, ನೆನಪಿನ ಕಾಣಿಕೆಯನ್ನು ನೀಡಿ ವಿಶೇಷವಾಗಿ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಮಾಡ್ತೇವೆ. ಅವರಿಗೆ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ ನಮ್ಮ ಸಮಿತಿ ವತಿಯಿಂದ. ಹಾಗೆ ಇದು ಯಾಕಾಗಿ ಈ ಕಾರ್ಯಕ್ರಮನ ಮಾಡ್ತೇವೆ ಅಂತಂತ ಹೇಳಿದ್ರೆ, ಕಲಾವಿದರು ಅತ್ಯಂತ ಕಡು ಬಡತನದಲ್ಲಿ ಇರ್ತಾರೆ. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥವರೇ ಹೆಚ್ಚು ಕಲಾವಿದರು ಇರ್ತಕ್ಕಂಥದ್ದು. ಅವರಿಗೆ ವೇದಿಕೆಗಳು ಸಿಗೋದು ಸ್ವಲ್ಪ ಕಡಿಮೆ ಇರ್ತದೆ. ಆ ಹಿನ್ನೆಲೆ ಒಳಗೆ ನಾವು ವೇದಿಕೆಯನ್ನು ಕಲ್ಪಿಸುವುದ್ರ ಜೊತೆಗೆ ಸರ್ಕಾರದ ಕೆಲವು ಯೋಜನೆಗಳ ಮಾಹಿತಿಯನ್ನು ಕೂಡ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ಆ ಹಿನ್ನೆಲೆ ಒಳಗೆ ಈ ಕಾರ್ಯಕ್ರಮನ ಜಾಗೃತಿ ಮೂಡಿಸ್ತಕ್ಕಂಥ ಹಿನ್ನೆಲೆ ಒಳಗೇ ಈ ಕಾರ್ಯಕ್ರಮ ಮಾಡಿಸ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಸರ್ಕಾರ ಅಶಕ್ತ ಕಲಾವಿದರಿಗೆ ಮಾಶಾಸನವನ್ನು ಕೊಡೋದ್ರಲ್ಲಿ ಹಿಂದೇಟು ಹಾಕಬಾರ್ದು, ಅವ್ರಿಗೆ ಗುರುತಿನ ಚೀಟಿ ಕೊಡೋದ್ರಲ್ಲಿ ಹಿಂದೇಟು ಹಾಕಬಾರ್ದು, ಅವರಿಗೆ ಸೂಕ್ತ ವೇದಿಕೆಗಳನ್ನು ಕಲ್ಪಿಸಬೇಕು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಂಡು ಅವ್ರ ಪ್ರತಿಭೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಅವ್ರ ಜೀವನಕ್ಕೆ ಕೂಡ ಅನುಕೂಲ ಮಾಡಿಕೊಡಬೇಕಾದ ಹಿನ್ನೆಲೆ ಒಳಗೆ ನಾವು ಸರ್ಕಾರದ ಗಮನ ಸೆಳೆಯುವಂಥ ದಿಕ್ಕಿನಲ್ಲಿ ಈ ಸಮ್ಮೇಳನ ನಡಿಬೇಕು ಅನ್ನುವಂಥ ಆಶೆಯನ್ನು ಇಟ್ಕೊಂಡಿದ್ದೇವೆ. ಹಾಗೆ ಈ ಕಾರಣಕ್ಕಾಗಿ ನಮ್ಮ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವ್ರನ್ನು ಕೂಡ ಆಹ್ವಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರನ್ನ ಮತ್ತು ಸದಸ್ಯರುಗಳು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕಲ್ಮರಳ್ಳಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಿಶೇಷವಾದ ಸಂಗೀತ ಮಹೋತ್ಸವದಲ್ಲಿ ಈ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ನಾವು ದಿನಾಂಕ 10/1/2026 ಒಳಗಾಗಿ ಆಸಕ್ತ ಕಲಾವಿದರು ಭಾಗವಹಿಸಲಿಕ್ಕೆ ನಮ್ಮಲ್ಲಿ ನೋಂದಣಿ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಿದ್ದೇವೆ. ಅದಕ್ಕಾಗಿ ಕರಪತ್ರವನ್ನು ಕೂಡ ಮಾಡಿಸಿದ್ದೇವೆ. ಆಸಕ್ತ ಕಲಾವಿದರು 10/1/2026 ಒಳಗಾಗಿ ನಮ್ಮಲ್ಲಿ ನೋಂದಾಯಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಯಾಕಂತ ಹೇಳಿದರೆ ಎಷ್ಟು ಜನ ಸೇರ್ತಾರೆ ಕಲಾವಿದರು, ಅವರಿಗೆ ಏನು ವ್ಯವಸ್ಥೆಗಳನ್ನ ಮಾಡಬೇಕಾಗ್ತದೆ ಅನ್ನೋಂಥದ್ರ ಆಲೋಚನೆಯಿಂದ ಈ ಥರದ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಕಲಾವಿದರು ನಮ್ಮ ಈ ಅತ್ಯಂತ ವಿಶೇಷವಾದ ಪ್ರತಿ ವರ್ಷ ನಾವು ನಡೆಸ್ತಕ್ಕಂಥ ಈ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಈ ಸಮ್ಮೇಳನ ಯಶಸ್ವಿ ಮಾಡಿಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವು ಅದೇ ಪುಣ್ಯಕ್ಷೇತ್ರದಲ್ಲಿ ಒಂದು ಸಂಗೀತ ವಿದ್ಯಾಲಯವನ್ನು ಕೂಡ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ
ಬೆಂಬಲ ಮತ್ತು ಸಹಕಾರವನ್ನು ನೀಡಬೇಕು ಅಂತಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಹೆಗ್ಗೆರೆ ರಂಗಪ್ಪ, ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿಯ ಅಧ್ಯಕ್ಷ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.